ಆ ಒಂದು ಶಾಸ್ತ್ರದ ಮಾತು ನೆರವೇರುವುದಕ್ಕಾಗಿ ಆ ಹುಳಿರಸವನ್ನ ತಕ್ಕೊಳ್ಬೇಕೆಂಬುದಾಗಿ ಆ ಒಂದು ಶಾಸ್ತ್ರದ ಮಾತು ಏನಿತ್ತು ಅದನ್ನು ನೆರವೇರಿಸೋದಕ್ಕೆ 5ನೇ ಮಾತನ್ನು ಹೇಳಿದಾದ ಮೇಲೆ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ 6ನೇದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಶಿಲುಬೆಯಲ್ಲಿ. ಆ 6ನೇ ಮಾತು ಈ ಸಮಯದಲ್ಲಿ ನಾವು ಅದು ಎಂತಹ ಮಾತಾಗಿತ್ತು ಅಂದ್ರೆ ಓದ್ತೀರಾ, ಬಿಡುಗಡೆಯನ್ನ ತಂದಂತ ಮಾತು. ಮೊದಲನೇ ಮಾತು ಯಾವ ಮಾತ್ರಿ? ಬೇಡಿಕೊಂಡನು. 2ನೇದಾಗಿ ಬೆಳಕು ಕೊಟ್ಟನು. 3ನೇದಾಗಿ ಬಾಧ್ಯತೆಯನ್ನು ನಿರ್ವಹಿಸಿದನು. 4ನೇದಾಗಿ ಬಿಡಲ್ಪಟ್ಟನು. 5ನೇದಾಗಿ ಬಾಯಾರಿದನು. 6ನೇದಾಗಿ ಬಿಡುಗಡೆಯನ್ನ ತಂದನು. ಆ ಬಿಡುಗಡೆ ಎಂತಹ ಬಿಡುಗಡೆ ಆಗಿತ್ತು ಈ ಸಮಯದಲ್ಲಿ ನಾವು ಓದೋಣ. ಆ ವಚನ ಓದ್ತೀರಿ ಯಾರಾದ್ರೂ? ಆರನೇ ಮಾತು ಯೋಹಾನ ಬರೆದ ಸುವಾರ್ತೆ 19:30 ವಚನ. ತಕ್ಕೊಂಡ ಮೇಲೆ ಉಳಿದಸವನ್ನ ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿ ಕೊಟ್ಟನು. ಇನ್ನೊಂದು ಕಡೆಗೆ ನಾವು ನೋಡ್ತೇವೆ, ಆತನು ಕೇಕೆ ಹಾಕಿದನು ಎಂಬುದಾಗಿ. ಏನು ಮಾಡಿದಂತೆ? ಗಟ್ಟಿಯಾಗಿ ಆತನು ಕೂಗಿದನು. ಕೂಗಿ ಹೇಳ್ತಾ ಇದ್ದಾನೆ, ಬಿಡುಗಡೆಯನ್ನ ತಂದಿರ್ತಕ್ಕಂಥ ಸ್ವಾಮಿ ಪುನರುತ್ಥಾನದ ಬಲದ ಮೂಲಕವಾಗಿ ಎದ್ದು ಬರುವುದಕ್ಕಾಗಿ ಯಾವೊಂದು ಬಾಧ್ಯತೆ ಆತನ ಮೇಲೆ ಹಾಕಿದ್ರು, ಯಾವೊಂದು ಬಂಧನದಲ್ಲಿ ಆತನು ಇದ್ದು ಆ ಬಂಧನದಲ್ಲಿ ಬಿಡುಗಡೆಯನ್ನ ತರಬೇಕಾಗಿತ್ತು, ಆ ಒಂದು ಪದ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ. ಈ ತೀರಿತು ಪದದ ಪ್ರಾರಂಭವನ್ನು ನಾವು ನೋಡಿದ್ದೆ ಆದ್ರೆ ತೋಟದಿಂದ ಪ್ರಾರಂಭವಾಗಿರ್ತಕ್ಕಂಥ ಪದ ಬೇರೆ. ಏದೇನ್ ತೋಟದಲ್ಲಿ ದೇವರಿಂದ ನಿರ್ಮಿತವಾದಂತ ಏದೇನ್ ತೋಟದಲ್ಲಿ ಪಾಪವುಳ್ಳಂತ ಮನುಷ್ಯರಿದ್ದಾರೆ. ಮನುಷ್ಯರಿಂದ ನಿರ್ಮಿತವಾದಂತ ಗೆತ್ಸೆಮನೆ ತೋಟದಲ್ಲಿ ಯಾರಿದ್ದಾರೆ? ಪಾಪರಹಿತ ಮನುಷ್ಯನಾದಂತ ಯೇಸು ಕ್ರಿಸ್ತನಿದ್ದಾನೆ ಬೇರೆ. ಹಲ್ಲೆಲೂಯಾ. ತೀರಿತು ಪ್ರಾರಂಭ ತೋಟದಲ್ಲೇ ಪ್ರಾರಂಭವಾಯಿತು ಆ ಪದ. ಮತ್ತೆ ಅದು ಎಲ್ಲಿ ಅಂತ್ಯವಾಗ್ತಾ ಇದೆ? ತೋಟದಲ್ಲಿ ಅಂತ್ಯವಾಗ್ತಾ ಇದೆ. ಏದೇನ್ ತೋಟದಲ್ಲಿ ಪ್ರಾರಂಭವಾಗಿರುವಂತದ್ದು ಎಲ್ಲಿ ಅಂತ್ಯವಾಗ್ತಾ ಇದೆ? ಗೆತ್ಸೆಮನೆ ತೋಟದಲ್ಲಿ ಅದೇನಾಗ್ತಾ ಇದೆ? ಅಂತ್ಯವಾಗ್ತಾ ಇದೆ ಪ್ರಿಯರೇ. ಆತನು ಈ ಲೋಕಕ್ಕೆ ಯಾವ ಒಂದು ಉದ್ದೇಶವನ್ನು ಹಿಡಿದುಕೊಂಡು ಬಂದಿದ್ದನು? ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನದ ಪ್ರಕಾರವಾಗಿ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು ಬಹಳ, ಅವೇ ನನಗೆ ಆಹಾರ ಎಂಬುದಾಗಿ ಆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆತನು ಸನ್ನದ್ಧನಾಗಿ ಸಿದ್ಧನಾಗಿ ತನ್ನ ಒಂದು ಮಹಿಮೆಯನ್ನ ಪರಲೋಕದಲ್ಲಿ ಬಿಟ್ಟು ದಾಸನ ಸ್ವರೂಪವಾಗಿ ಈ ಲೋಕಕ್ಕೆ ಬಂದಿದ್ದನು. ಚಕ್ರವರ್ತಿ. ಎಂತಹ ಚಕ್ರವರ್ತಿ? ಪ್ರಪಂಚದ ಚಕ್ರವರ್ತಿ ಆಗಿರ್ತಕ್ಕಂಥ ಸ್ವಾಮಿ, ಶ್ರೀಮಂತರಲ್ಲಿ ಅತಿ ದೊಡ್ಡ ಶ್ರೀಮಂತನಾದಂಥ ಸ್ವಾಮಿ, ಆತನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದು ಆ ಒಂದು ಉದ್ದೇಶವನ್ನು ಆತನು ಏನ್ ಮಾಡ್ತಾ ಇದ್ದಾನೆ? ತೀರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 17ನೇ ಯೋಹಾನ ಬರೆದ ಸುವಾರ್ತೆ 4ನೇ ವಚನದಲ್ಲಿ ಈ ರೀತಿಯಾಗಿದೆ, ಮಾಡಬೇಕಾದ ಕೆಲಸ ಮಾಡಿ ಮಹಿಮೆ ಪಡಿಸಿದ್ದೇನೆ ದೇವರೇ ನಿನ್ನನ್ನ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನ ಉದ್ದೇಶ, ಆತನು ಬಂದಿರತಕ್ಕಂತ ಉದ್ದೇಶವನ್ನು ಆತ ನೆರವೇರಿಸ್ತಾ ಇದ್ದಾನೆ. ಆತನಿಗೆ ತಂದೆಯಾದ ದೇವರು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಆತನು ಪೂರೈಸ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಯಾವೊಂದು ಕಾರ್ಯ ಮಾಡಲಿಕ್ಕೆ ಬಂದಿದ್ದನು ಆ ಕಾರ್ಯವನ್ನ ಆತನು ಮಾಡಿ ಮುಗಿಸಿದ್ದಾನೆ. ಆ ಒಂದು ವಿಜಯದ ಕೇಕೆ ಧ್ವನಿಯನ್ನ ಹಾಕುವುದರ ಮೂಲಕವಾಗಿ ಆತನ ದೈವಿಕ ವಿಧೇಯತ್ವವು ಈ ಸಮಯದಲ್ಲಿ ಏನಾಗ್ತಾ ಇದೆ? ತೀರಿ ಹೋಗ್ತಾ ಇದೆ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ ಒಂದ್ಸಾರಿ ಓದ್ತೀರಾ? ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. 1ನೇ ತಿಮೋಥೆ 1ನೇ ಅಧ್ಯಾಯ 15ನೇ ವಚನ ಓದ್ತೀರಾ ಯಾರಾದ್ರೂ? ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿರ್ತದೆ. ಯಾಕೆ ಏನಿರ್ತಾರೆ? ಕ್ರಿಸ್ತ ಯೇಸು ಆ ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ತೀರಿದ ಮೇಲೆ
ಬಿಡುಗಡೆ ತಂದಿರುವಂಥದ್ದು, ಆ ಒಂದು ಬಂಧನದಲ್ಲಿರ್ತಕ್ಕಂಥ ಜನರಿಗೆ ಬಿಡುಗಡೆ ಎನ್ನುವಂಥದ್ದು ಕೂಡ ತೀರಿತು ಪ್ರಿಯರೇ. ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ಬಂದ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಾಪಕ್ಕೆ ಗುರಿಯಾಗಿದ್ದ ಜನರನ್ನು ವಿಮೋಚಿಸಲು ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟನು. 1 ಯೋಹಾನ 3:5 ನಾವು ನೋಡ್ತಾ ಇದ್ದೇವೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷ ನಾದನು ಎಂಬುದಾಗಿ. ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿ ಕೊರೋನಾಕ್ಕೆ ಲಸಿಕೆ ಕಂಡುಹಿಡಿದ್ರ? ಕೊರೋನಾ ಬಂದಾದ್ಮೇಲೆ ಲಸಿಕೆ ಕಂಡುಹಿಡಿದ್ರ? ಕೊರೋನಾ ಬಂದ ಮೇಲೆ. ಪಾಪ ಬರೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಯಜ್ಞವಾಗಬೇಕಾಗಿತ್ತ? ಪಾಪ ಈ ಲೋಕದ ಪ್ರವೇಶ ಆದ್ಮೇಲೆ ಯೇಸು ಸ್ವಾಮಿ ಯಜ್ಞವಾಗಬೇಕಾ? ಪಾಪ ಲೋಕದಲ್ಲಿ ಪ್ರವೇಶವಾಗಿದೆ. ಆ ಪ್ರವೇಶವಾದಂತ, ಇನ್ನ ಹಿಂಗ್ ಸಿಂಪಲ್ ಆಗಿ ಹೇಳ್ತೀನಿ, ಜ್ವರ ಬಂದ ಮೇಲೆ ಟ್ಯಾಬ್ಲೆಟ್ ತಗೋಬೇಕಾ? ಜ್ವರ ಬರೋಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತಗೋಬೇಕು. ಹಲ್ಲೆಲೂಯಾ, ಪ್ರೈಸ್ ಹೇಳೋದು ಅರ್ಥ ಆಗ್ತದೇನಾ? ಯೇಸು ಸ್ವಾಮಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪಾಪದ ಪ್ರಾಯಶ್ಚಿತ್ತದ ಬಲಿದಾನವಾಗಿ ಆತನು ಈ ಲೋಕಕ್ಕೆ ಏನ್ ಮಾಡಿದಾನೆ? ಹೊರಟು ಬಂದಿದ್ದಾನೆ. ಆ ಪಾಪದ ಪರಿಣಾಮ ಏನಾಗಿದೆ ರೀ? ಎಲ್ಲಾ ಮನುಷ್ಯರು ನರಕ ಪಾತ್ರ. ಎಲ್ಲ ಮನುಷ್ಯರು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಆ ನರಕದಿಂದ ತಪ್ಪಿಸುವುದಕ್ಕಾಗಿ ದೇವರು ಒಂದು ಯೋಜನೆಯನ್ನ ಮಾಡಿದ. ಆ 4ನೇ ಅಧ್ಯಾಯ 5ನೇ ವಚನ ಓದ್ತೀರಾ? ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನನಾಗಿಯೂ ಬಂದನು. ಮುಂದೆ ಇದೆನಾ? ನೀವು ಪುತ್ರರಾಗಿರುವುದರಿಂದ ದೇವರು ಅಪಾ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಬೇರೆ ಶಾಪದ ಬಂಧನದಲ್ಲಿರ್ತಕ್ಕಂಥ ಜನರಿಗೆ, ಪುತ್ರತ್ವ ಸ್ಥಾನವನ್ನ ಕಳೆದುಕೊಂಡಿರ್ತಕ್ಕಂಥ ಜನರಿಗೆ ಪುನಃ ಆ ಪದವಿಯನ್ನು ಕೊಡುವುದಕ್ಕಾಗಿ, ಆತನ ಮಕ್ಕಳಾಗಿರುವಂತ ನಾವು ದಾರಿ ತಪ್ಪಿ ನಡೆದಂತ ಸಮಯದಲ್ಲಿ ಪುನಃ ಆತನನ್ನ ತಿಳಿದುಕೊಳ್ಳುವುದಕ್ಕಾಗಿ ದೇವರು ಏನ್ ಮಾಡಿದಂತೆ, ಆ ಒಂದು ಬಂಧನದಲ್ಲಿರ್ತಕ್ಕಂಥವರಿಗೆ ಬಿಡುಗಡೆ ತರುವುದಕ್ಕಾಗಿ ಈ ಲೋಕಕ್ಕೆ ತಾನು ಮಗನನ್ನ ಕಳುಹಿಸಿಕೊಡುವುದರ ಮೂಲಕವಾಗಿ ತನ್ನಲ್ಲಿಯ ಒಂದು ಭಾಗ, ಅಂದ್ರೆ ನಾವು ನೋಡ್ತಾ ಇದ್ದೇವೆ, ನಾನು ತಂದೆಯು ಏಕವಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಗನ ಅವತಾರವಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದು ಮನುಷ್ಯ ಕುಮಾರನಾಗಿ, ದೈವ ಕುಮಾರನಾಗಿ ಆ ಒಂದು ಕಾರ್ಯವನ್ನು ಏನ್ ಮಾಡಿದ್ದಾರೆ? ಆತ ಶಿಲುಬೆಯಲ್ಲಿ ತೀರಿಸಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನ್ ಏನಾದಂತೆ? ಪ್ರತ್ಯಕ್ಷನಾದ. 1 ಯೋಹಾನ 3:5 ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದ್ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 2:14 ಓದ್ತೀರಾ? ಸೈತಾನನ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಜನರ ಬಂಧನೆ, ಆಡಳಿತ ಎನ್ನುವಂಥದ್ದು ತೀರಿ ಹೋಯಿತು ಪ್ರಿಯರೇ. 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಕ್ಕೊಳಗಾಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು, ಅಂದ್ರೆ ಮರಣಾಧಿಕಾರಿಯಾಗಿರುವಂತ ಸೈತಾನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಿಂದ ದಿವಸ ನೀವು ಹೆಂಗೂ ಸಾಯುವುದಿಲ್ಲ, ಆದ್ರೆ ಅವ್ರೇನಾದ್ರು ಸತ್ತು ಹೋದ್ರು. ಯಾವ ರೀತಿಯಲ್ಲಿ ಸತ್ತು ಹೋದ್ರು? ಅವರು
ದೇವರಿಗೂ ಮನುಷ್ಯರಿಗಿರ್ತಕ್ಕಂಥ ಒಂದು ಸಂಬಂಧ, ಒಂದು ಆತ್ಮಿಕ ಸಂಬಂಧ ಎನ್ನುವಂಥದ್ದು ಏನಾಯ್ತು, ಕಡಿದು ಬಿತ್ತು. ಡೆಡ್ ಫೋನ್ ಅಂತೇಳಿ ನಾನು ಹೇಳಿದ್ದೀನಿ. ಫೋನ್ ಡೆಡ್ ಆಗಿದೆ ಅಂತೇಳಿ. ಲ್ಯಾಂಡ್ ಫೋನ್ ಇದ್ದವ್ರ ಮನೆಯಲ್ಲಿ ಇರ್ತೈತೆ. ನೀವು ಅದಕ್ಕೆ ಕರೆನ್ಸಿ ಹಾಕ್ಸ್ಲಿಲ್ಲ ಅಂದ್ರೆ, ನೀವು ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ಏನಾಗ್ತಾಯಿತ್ತು, ಎಲ್ಲಿಯಾದ್ರೂ ವೈರ್ ಕಟ್ ಆಗಿದ್ರೆ ಏನಾಗ್ತಾ ಇತ್ತು, ಫೋನ್ಗಳು ಬರ್ತಾ ಇತ್ತು, ನನಗೆ ಗೊತ್ತಿರಲಿಲ್ಲ. ಅವಾಗ ಏನಾಗಿದೆ ಅಂತ ಹೇಳ್ತಿದ್ವಿ ನಾವು ಆಡು ಭಾಷೆಯಲ್ಲಿ, ಫೋನು ಡೆಡ್ ಆಗಿದೆ. ಅಲ್ಲಿ ಏನಾಗಿದೆ, ಫೋನ್ ಏನಾಗಿದೆ, ಡೆಡ್ ಆಗಿದೆ. ವೈರ್ ಏನಾಗಿದೆ, ಎಲ್ಲೋ ಕಟ್ ಆಗಿದೆ, ಏನೋ ಒಂದು ಸಮಸ್ಯೆ ಆಗಿದೆ, ಕನೆಕ್ಷನ್ ಇರಲಾರ್ದ ಕಾರಣಕ್ಕಾಗಿ ಏನಾಗಿದೆ, ಫೋನ್ ಡೆಡ್ ಆಗಿದೆ. ಅದರಂಗೆ ಎಲ್ಲ ಮನುಷ್ಯರಿಗೂ ದೇವರಿಗೆ ಇರ್ತಕ್ಕಂಥ ಕನೆಕ್ಷನ್ ಅನ್ನ ಸೈತಾನನ ಏನ್ ಮಾಡ್ಬಿಟ್ಟ, ಕಟ್ ಮಾಡ್ಬಿಟ್ಟ. ಎಲ್ಲಿ ಮೇನ್ ಫ್ಯೂಸ್ ಇದೆ ಆ ಫ್ಯೂಸನ್ನೇ ತಗೊಂಡ್ಬಿಟ್ಟ. ಹಲ್ಲೆಲೂಯಾ, ಪ್ರೈಸ್. ಆ ಒಂದು ಫ್ಯೂಸ್ ಅನ್ನ ಪುನಃ ಹಾಕುವುದಕ್ಕಾಗಿ, ಮರಣಾಧಿಕಾರಿಯನ್ನ ಅಡಗಿಸುವುದಕ್ಕಾಗಿ ದೇವರು ಏನ್ ಮಾಡಿದಂತೆ, ಮನುಷ್ಯ ಕುಮಾರನಾಗಿ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಕೂಡ ಅವರಂತೆಯೇ ಆದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಸ್ವಾಮಿಯನ್ನು ಕೂಡ ಏನ್ ಮಾಡಿದ ಸೈತಾನ, ತನ್ನ ಆಡಳಿತಕ್ಕೆ, ತನ್ನ ತೆಕ್ಕೆಗೆ ಬಡಿದುಕೊಳ್ಬೇಕು, ಮೈತ್ರಿ ಮಾಡ್ಕೊಬೇಕಂತ. ನಾವು ರಾಜಕೀಯ ಭಾಷೆ ಏನ್ ಮಾಡ್ಬೇಕಂತಂದ್ರೆ ಮೈತ್ರಿ ಮಾಡ್ಕೊಬೇಕಂತ. ನೀನು ದೇವರ ಕುಮಾರನಾಗಿದ್ದರೆ ರೊಟ್ಟಿಯನ್ನ, ಕಲ್ಲನ್ನ ಏನ್ ಮಾಡು, ರೊಟ್ಟಿಯಾಗಿ ಮಾಡು. ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಕಣ್ಣಿಗೆ ಕಾಣುವಂತ ಎಲ್ಲಾ ಈ ಒಂದು ರಾಜ್ಯವನ್ನೆಲ್ಲ ನಿನಗೇನ್ ಮಾಡ್ತೀನಿ, ನಾನು ಅಧೀನ ಮಾಡ್ತೀನಿ. ಅಲ್ಲಿಯ ಪ್ರೇಯರಲ್ಲಿ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಯೇಸು ಸ್ವಾಮಿ ಸೈತಾನನನ್ನ ಗದರಿಸಿದಾಗ ಅವನು ಯೇಸುವನ್ನ ಬಿಟ್ಟು ಏನ್ ಮಾಡಿದ, ಹೊರಟು ಹೋದ. ಆದ್ರೆ ಮರಣಾಧಿಕಾರಿಯನ್ನ ಸೆರೆಬಡಿಯುವಂಥದ್ದು ಎಲ್ಲಿ ಎಂಬುದಾಗಿ ಸ್ವಾಮಿಗೆ ಗೊತ್ತಿತ್ತು. ಹಲ್ಲೆಲೂಯಾ, ಪ್ರೈಸ್. ಪಾಪ ರೋಗಕ್ಕೆ ಔಷಧ ಯಾವ್ದ್ರಿ, ಯೇಸು ಕ್ರಿಸ್ತನ ರಕ್ತವಾಗಿದೆ ಪ್ರೇಯರೇ. ಅದು ಪರಿಶುದ್ಧವಾಗಿರುವಂತಹ ರಕ್ತವಾಗಿದೆ, ಪಾಪವಿಲ್ಲದ ರಕ್ತವಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಒಂದು ಪರಿಶುದ್ಧವಾದಂತ ರಕ್ತವನ್ನ, ಪರಿಶುದ್ಧವಾದಂತ ದೇಹವನ್ನ ದಾರಿ ಎರೆದು ತನ್ನ ರಕ್ತವನ್ನು ಸುರಿಸಿ ಎಲ್ಲ ಮನುಷ್ಯರಿಗೆ ಬಿಡುಗಡೆಯನ್ನ ಆತನು ತೆಗೆದುಕೊಂಡು ಬಂದ. ಅದರ ಸಲುವಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಈಗ ನಾವು ಸೈತಾನನ ಅಧಿಕಾರದಲ್ಲಿ ಇಲ್ಲ, ಈಗ ನಾವು ಅಂಧಕಾರದ ರಾಜ್ಯದಲ್ಲಿ ನಾವು ಇಲ್ಲ. ದೇವರು ನಮಗೆ ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯದ ಕಡೆಗೆ ನಮ್ಮನ್ನ ದೇವರು ಏನ್ ಮಾಡಿದಾನೆ, ಕರೆದುಕೊಂಡು ಬಂದಿದ್ದಾನೆ. ಈಗ ನಮಗೆ ಪುನಃ ಆ ಒಂದು ಬಂಧನ ಇಲ್ಲ. ನಾವು ಐಗುಪ್ತ ದೇಶದಿಂದ ಹೊರಟು ಬಂದವರಾಗಿದ್ದೇವೆ. ಬಾಬೆಲ್ ದೇಶದಿಂದ ದೇವರು ನಮ್ಮನ್ನು ಹೊರಗಡೆ ಕರೆದುಕೊಂಡು ಬಂದಿದ್ದಾನೆ. ಅಶ್ಶೂರ್ಯದ ಸೈನ್ಯದ ಮುತ್ತಿಗೆಯಿಂದ ದೇವರು ನಮ್ಮನ್ನ ತಪ್ಪಿಸಿದ್ದಾನೆ. ಎಲ್ಲದರ ಮೇಲೆ ದೇವರು ನಮಗೆ ವಿಜಯೋತ್ಸವವನ್ನ ದಯಪಾಲಿಸಿದ್ದಾನೆ. ಆತನು ಹಾಕಿರ್ತಕ್ಕಂಥ ಈ ಕೇಕೆ ಎಂತಹ ಕೇಕೆ ಆಗಿತ್ತು, ಇದು ಬಿಡುಗಡೆಯ ಒಂದು ಕೇಕೆಯಾಗಿತ್ತು. 6ನೇದಾಗಿ ನಾವು ನೋಡ್ತಾ ಇದ್ದೇವೆ, ಏನೇನು ತೀರಿತಂದ್ರೆ ದೈಹಿಕವಾಗಿ ಆತನ ಶಿಲುಬೆ ಶ್ರಮ ತೀರಿತು. ಆತನ ದೇಹ ಇಲ್ಲಿವರೆಗೆ ಪಟ್ಟಿರ್ತಕ್ಕಂಥ ಪಾಡು, ಆ ಶ್ರಮ ಏನಾಯ್ತು, ತೀರಿತು. ಶಿಲುಬೆ ಶ್ರಮ ತೀರಿತು, ದೈಹಿಕ ಶ್ರಮ ತೀರಿತು, ಯಜ್ಞಾರ್ಪಣೆ ಮುಗಿತು. ಸೈತಾನನ ಮೇಲೆ ಕೂಡ ಜಯ ಎನ್ನುವಂಥದ್ದು ಏನಾಯ್ತ್ರಿ, ತೀರಿತು ಪ್ರಿಯರೇ. ಸಂಪೂರ್ಣವಾಗಿ ಯೇಸು ಸ್ವಾಮಿ ಆತನು ಕೊನೆಯ ಮಾತನ್ನ ಹೇಳುವುದಕ್ಕಾಗಿ ಸನ್ನದ್ಧನಾಗ್ತಾ ಇದ್ದಾನೆ.